ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಸಾರ್ವಜನಿಕರಿಗಾಗಿ ಇರುವ ಕೆಲವು ಉಪಯುಕ್ತ ಆರೋಗ್ಯ ಯೋಜನೆಗಳು ಮತ್ತು ಮತ್ತಿತರ ಸ್ಕೀಮ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಕಳೆದ 10 ವರ್ಷಗಳಿಂದಲೂ ಕೂಡ ನಿತ್ಯ ಅವರ ಮನೆಯಲ್ಲಿ ಮನೆ ಕೆಲಸದವಳಾಗಿ ಸುಷ್ಮಾ ಕೆಲಸ ಮಾಡ್ತಿದ್ದಾಳೆ. ಒಂದು ದಿನ ಸುಷ್ಮಾ ತುಂಬ ಚಿಂತೆ ಮಾಡ್ತಾ ಇದ್ದ ಹಾಗೆ ನಿತ್ಯ ಅವರಿಗೆ ಕಂಡು ಬರುತ್ತೆ. ಈ ಬಗ್ಗೆ ಕೇಳ್ತಾರೆ. ಸುಮಾರು ದಿನಗಳಿಂದ ತನ್ನ ಪತಿ ಗಂಭೀರವಾದ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅವರನ್ನು ತುರ್ತಾಗಿ ಆಸ್ಪತ್ರೆಗೆ ದಾಖಲಿಸಬೇಕಾಗಿದೆ ಅಂತ ತಿಳಿದು ಬರುತ್ತೆ. ಆದರೆ ಆಸ್ಪತ್ರೆಗೆ ಸೇರಿಸೋದಕ್ಕೆ ಸಾಕಷ್ಟು ಹಣ ಅವಳ ಬಳಿ ಇರಲಿಲ್ಲ. ಅಷ್ಟೇ ಅಲ್ಲ, ಈ ಎಲ್ಲ ವೆಚ್ಚಗಳನ್ನು ಕವರ್ ಮಾಡುವ ಸರಿಯಾದ ಇನ್ಶೂರೆನ್ಸ್ ಪಾಲಿಸಿ ಕೂಡ ಇರಲಿಲ್ಲ. ಇದೆಲ್ಲವನ್ನು ನಿಭಾಯಿಸೋದು ಹೇಗೆ ಅಂತ ಆಕೆಗೆ ಚಿಂತೆ ಆಗಿಬಿಟ್ಟಿತ್ತು. ಚಿಕಿತ್ಸೆ ವೆಚ್ಚಕ್ಕೆ ಅಂತ ನಿತ್ಯ ಆಕೆಗೆ 10,000 ರೂಪಾಯಿ ಸಾಲವಾಗಿ ಕೊಡ್ತಾಳೆ. ಆದರೆ ಮುಂದೆ ಸುಷ್ಮಾಳಿಗೆ ಆರ್ಥಿಕವಾಗಿ ನಾನು ಸಹಾಯ ಮಾಡಬಹುದು ಎಂಬ ಯೋಚನೆಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದಾಳೆ. ಸುಷ್ಮಾಳಂತಹ ಮನೆ ಕೆಲಸದವಳು ನಮ್ಮ ದೈನಂದಿನ ಕೆಲಸ ಕಾರ್ಯಕ್ಕೆ ಅತ್ಯಂತ ಮುಖ್ಯ ಆಗಿರ್ತಾರೆ. ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ಮನೆ ಸ್ವಚ್ಛಗೊಳಿಸುವವರೆಗೂ ಕೂಡ ಅವರಿಲ್ಲದೆ ಕೆಲಸ ನಡೆಯೋದೇ ಇಲ್ಲ. ಅವರಿಗೆ ಹಲವಾರು ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ಇದ್ದರೂ ಕೂಡ ಬಹಳಷ್ಟು ಬಾರಿ ಅವರಿಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ. ಹೀಗಾಗಿ ಅದರ ಪ್ರಯೋಜನ ಪಡೆಯೋದಕ್ಕೆ ಅವರಿಗೆ ಸಾಧ್ಯವೇ ಆಗಿರುವುದಿಲ್ಲ. ನಿಮ್ಮ ಜೀವನವನ್ನು ಇನ್ನಷ್ಟು ಸರಾಗಗೊಳಿಸುವ ಇಂಥವರ ಆರ್ಥಿಕ ಆರೋಗ್ಯವನ್ನು ಸುಧಾರಿಸುವುದಕ್ಕೆ ಮತ್ತು ಅವರ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸುವುದಕ್ಕೆ ನೀವು ಏನು ಮಾಡಬಹುದು ಎಂಬುದರ ಕೆಲವು ಸಂಗತಿಗಳು ಇಲ್ಲಿವೆ. ಮೊದಲನೇದಾಗಿ, ಅವರ ಬಳಿ ಒಂದು ಬ್ಯಾಂಕ್ ಅಕೌಂಟ್ ಇದೆಯಾ? ಪ್ಯಾನ್, ಆಧಾರ್ ಮತ್ತು ಇತರ ಅಗತ್ಯತೆಗಳು ಇರತಕ್ಕಂಥ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಗಳು ಇವೆಯಾ ಅನ್ನೋದನ್ನು ನೀವು ಖಾತ್ರಿ ಮಾಡಿಕೊಳ್ಳಿ. ಇದರಿಂದ ಬೇರೆ ಬೇರೆ ಸ್ಕೀಮ್ಗಳಿಗೆ ಅವರನ್ನು ರಿಜಿಸ್ಟರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅವರ ಬಳಿ ಅಕೌಂಟ್ ಇಲ್ಲದಿದ್ದರೆ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ತೆರೆಯೋದಕ್ಕೆ ಅವರಿಗೆ ಸಹಾಯ ಮಾಡಿ. ತಕ್ಷಣಕ್ಕೆ ಹಣ ಬೇಕು ಅಂತ ಹೇಳಿದಾಗ ಬಹುತೇಕ ಮನೆ ಕೆಲಸದವರಿಗೆ ಸಮಸ್ಯೆ ಆಗುತ್ತೆ. ಆಗ ಅವರು ತುಂಬ ಹೆಚ್ಚು ಬಡ್ಡಿ ಇರತಕ್ಕಂಥ ಸಾಲವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಸರಿಯಾದ ಡಾಕ್ಯುಮೆಂಟೇಷನ್ ಕೂಡ ಇರೋದಿಲ್ಲ. ಇನ್ನೂ ಹಲವರು ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಚಿಟ್ ಫಂಡ್ನಲ್ಲಿ ಅಥವಾ ಕಮಿಟಿಗಳಲ್ಲಿ ಹಾಕ್ತಾರೆ. ಇದರಲ್ಲಿ ತಕ್ಷಣ ಹಣ ಸಿಗುತ್ತೆ ಎಂಬ ಭರವಸೆ ಅವರಿಗೆ ಸಿಕ್ಕಿರುತ್ತೆ. ಮನೆ ಕೆಲಸದವರ ಜೊತೆಗೆ ಚರ್ಚೆ ಮಾಡಿ ಅವರಿಗೆ ಅವರ ತಿಂಗಳ ಸಂಬಳದಲ್ಲಿ ಒಂದಷ್ಟು ಹಣ ಮುಂಗಡವಾಗಿ ಬೇಕೇ ಅಂತ ಕೇಳಿಕೊಳ್ಳಿ. ಇದರಿಂದ ಅವರಿಗೆ ಹಠಾತ್ತನೆ ಬರುವ ಸಮಸ್ಯೆಯನ್ನು ಎದುರಿಸುವುದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಚಿಟ್ ಫಂಡ್ನಲ್ಲಿ ಹಣ ಹಾಕುವುದು ಮತ್ತು ಸಾಲದ ಸುಳಿಗೆ ಸಿಲುಕುವ ಸಮಸ್ಯೆಯನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ನೆರವಾಗುತ್ತೆ. ಇನ್ನು ಬಟ್ಟೆಗಳು, ಪಾತ್ರೆಗಳು, ಇತರ ಸಾಮಗ್ರಿಗಳನ್ನು ಹಬ್ಬದ ಸಮಯದಲ್ಲಿ ಅಥವಾ ಶುಭ ಕಾರ್ಯದಲ್ಲಿ ಕೊಡುವುದರ ಬದಲಿಗೆ ಅವರಿಗೆ ಟರ್ಮ್ ಇನ್ಶೂರೆನ್ಸ್ ಅಥವಾ ಪೆನ್ಷನ್ ಪಾಲಿಸಿಯನ್ನು ಇತ್ಯಾದಿಯನ್ನು ಮಾಡಿಸಿಕೊಡುವ ಪ್ರಯತ್ನವನ್ನು ಮಾಡಿ. ಅಟಲ್ ಪೆನ್ಷನ್ ಯೋಜನೆಯಂತಹ ಸ್ಕೀಮ್ಗಳಲ್ಲಿ ಅವರ ಪರವಾಗಿ ನೀವು ಹಣವನ್ನು ಕಟ್ಟಬಹುದು. ಇದರಲ್ಲಿ ತಿಂಗಳಿಗೆ 200 ರೂಪಾಯಿಯಷ್ಟು ಕಡಿಮೆ ಹಣ ಸಾಲುತ್ತೆ. ಒಂದು ವೇಳೆ 35 ವರ್ಷದ ನಿಮ್ಮ ಕೆಲಸದವರಿಗೆ 181 ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಇದ್ದೀರಿ ಅಂತಾದರೆ ಆಕೆಗೆ 60 ವರ್ಷ ಆಗುವವರೆಗೂ 1,17,129 ರೂಪಾಯಿ ನಿಧಿ ಸಂಗ್ರಹ ಆಗಿರುತ್ತೆ. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ, PM ಸುರಕ್ಷಾ ಬಿಮಾ ಯೋಜನೆ, PM ಜೀವನ್ ಜ್ಯೋತಿ ಬಿಮಾ ಯೋಜನೆ ಸೇರಿದ ಹಾಗೆ ಇತರ ಇನ್ಶೂರೆನ್ಸ್ ಪ್ರೋಗ್ರಾಮ್ಗಳಿಗೂ ನೀವು ಸೈನ್ ಇನ್ ಮಾಡಬಹುದು. ವಾರ್ಷಿಕವಾಗಿ 200 ರೂಪಾಯಿ ತುಂಬಿದರೆ ಅಂಗವಿಕಲರಾದಾಗ 1 ಲಕ್ಷ ರೂಪಾಯಿವರೆಗೆ ಅವರಿಗೆ ಹಣ ಸಿಗುತ್ತೆ. ನಿಮ್ಮ ಹಾಗೇನೆ ತನ್ನ ಮಕ್ಕಳನ್ನು ತಾನೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಿಮ್ಮ ಕೆಲಸದವರು ಕೂಡ ಬಯಸ್ತಾರೆ. ಉದಾಹರಣೆಗೆ, ನಿಮ್ಮ ಕೆಲಸದವರಿಗೆ ತಮ್ಮ ಮಗಳ ಶಿಕ್ಷಣಕ್ಕೆ ಒಂದಷ್ಟು ಹಣವನ್ನು ಉಳಿತಾಯ ಮಾಡಬೇಕು ಎಂಬ ಮನಸ್ಸಿರುತ್ತೆ. ಅದಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣವನ್ನು ಹಾಕುವಂತೆ ಹೇಳಿ. ಇದರಲ್ಲಿ 8.3% ಖಾತ್ರಿ ಬಡ್ಡಿ ಸಿಗುತ್ತೆ. ಈ ಹಣವನ್ನು ನೀವು ನಿಮ್ಮ ಮಾಸಿಕ ಸಂಬಳಕ್ಕೆ ಸೇರಿಸಿರಬಹುದು. ಇದು ತುಂಬ ದೊಡ್ಡ ಹಣ ಏನೂ ಆಗೋದಿಲ್ಲ, ಆದರೆ ದೀರ್ಘಕಾಲದವರೆಗೆ ಈ ಹಣ ಒಂದು ನಿಧಿಯಾಗಿ ಅವರಿಗೆ ಸಹಾಯಕ್ಕೆ ಬರುತ್ತೆ. ಇದರ ಜೊತೆಗೆ ಅದನ್ನು ನಿರ್ವಹಣೆ ಮಾಡೋದಕ್ಕೂ ನೀವು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಒಂದು, ನೀವು ಅವರ ಸಂಬಳದಿಂದ ಕಡಿತ ಮಾಡಿ ನೀವೇ ಅವರ ಪರವಾಗಿ ಈ ಹೂಡಿಕೆಯನ್ನು ನಿರ್ವಹಿಸಬೇಕು. ಆರಂಭದಲ್ಲೇ ಅವರಿಗೆ ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಟ್ರೆ ಅವರು ಆಮೇಲೆ ಅದನ್ನು ನಿಭಾಯಿಸ್ತಾರೆ. ಇದರಿಂದ ಅವರಿಗೆ ತಮ್ಮ ಹಣ ಬೆಳೀತಾ ಇರುವುದು ಅರಿವಿಗೆ ಬರುತ್ತೆ. ಫಿನಾನ್ಷಿಯಲ್ ಪ್ಲಾನರ್ ನೇಮ ಛಾಯಾ ಬಚ್ಚೆ ಹೇಳುವಂತೆ ಬಹುತೇಕರ ಬಳಿ ಇವತ್ತು ಸ್ಮಾರ್ಟ್ಫೋನ್ಗಳಿರ್ತವೆ. ಪೇಟಿಎಮ್ನಂತಹ ಅಪ್ಲಿಕೇಶನ್ಗಳ ಸಹಾಯದಿಂದ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅವರಿಗೆ ನೆರವು ನೀಡಬಹುದು. ಇದರಲ್ಲಿ 100 ರೂಪಾಯಿ ಮೈಕ್ರೋ SIP ಕೂಡ ಇದೆ. ಹೆಚ್ಚಿನ ಜನ ಚಿನ್ನ ಖರೀದಿ ಮಾಡೋದಕ್ಕೆ ಬಯಸ್ತಾರೆ. ಹೀಗಾಗಿ ಅವರಿಗೆ ಡಿಜಿಟಲ್ ಗೋಲ್ಡ್ ಪ್ರಯೋಜನಗಳ ಪರಿಚಯವನ್ನು ಮಾಡಿಕೊಡಿ. ಬ್ಯಾಂಕ್ ಅಥವಾ ಹೂಡಿಕೆ ಸಂಬಂಧಿಸಿದ ಮಾಹಿತಿಗಾಗಿ ಅವರ ಪರವಾಗಿ ನೀವು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರನ್ನು ಕೊಡಬಹುದು. ಇದರಿಂದ ಕಾಲಕಾಲಕ್ಕೆ ರಿವ್ಯೂ ಮಾಡೋದಕ್ಕೆ ಮತ್ತು ಹೂಡಿಕೆ ಬಗ್ಗೆ ಅವರಿಗೆ ತಿಳಿಸಿಕೊಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ 9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.